ನಿಮಗೆ ಮಾಡೋದು ಯಾರಿಗೂ ನೀವು ನನ್ನ ಧೈರ್ಯ ಹೇಳಕ್ಕೆ ಬಂದಿಲ್ಲ ಮಾಡಿ ಮೇಡಮ್ ಈ ಕಡೆ ಬನ್ನಿ ನಮ್ಮ ಸೈಡ್ ಬರ್ರಿ ಸೈಡ್ ಹಾಂ ಹೇಳ್ಬೇಕು ಗುರು ಹಿಂಗಾರ ಗುರು ಮೊದಲು ಅರೇಂಜ್ ಇಲ್ಲೇ ನಿಂತಾಪ ಅಪ್ಪೆ ದುರಂತ ಆಗಿದೆ. ಅವರಿಗೆ ಸಾಕಷ್ಟು ನೋವಾಗಿದೆ. ಆ ನೋವನ್ನು ಭರಿಸುವ ಶಕ್ತಿ ನಮ್ಗೆ ಯಾರಿಗೂ ಕೂಡ ಅಸಾಧ್ಯದ ಮಾತು. ಯಾಕಂದರೆ ನಾವು ಒಂದು ಬೆಂಬಲವನ್ನು ಸೂಚಿಸ್ತೀವಿ. ಅವರಿಗೆ ಕಾನೂನಿನ ಹೋರಾಟದಲ್ಲಿ ಅವರಿಗೆ ನಾವು ಬೆನ್ನೆಲುಬಾಗಿ ನಿಲ್ತೇವೆ. ಆದರೆ ವಿಧಿಯಿಂದ ಒಂದು ದುರಂತ ಆಡಿದ್ದನ್ನು ನೋಡಿದರೆ ಇದು ಅತ್ಯಂತ ಅಮಾನುಷವಾದಂಥ ಒಂದು ಘಟನೆ. ಇದರಿಂದ ಇಡೀ ಸಮಾಜಕ್ಕೆ ಒಂದು ಅತ್ಯಂತ ಆಘಾತ ಉಂಟಾಗಿದೆ. ಸಮಾಜದಲ್ಲಿ ಒಂದು ಭೇದ ವಾತಾವರಣ ಉಂಟಾಗಿದೆ. ಸರ್ಕಾರ ಏನು ಸಾರ್ವಜನಿಕ ರಕ್ಷಣೆ ಹಿನ್ನೆಲೆಯಲ್ಲಿ ಏನು ವಿಫಲ ಆಗಿದೆ. ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಹೇಗೆ ಕಳಿಸೋದು, ಹೆಣ್ಮಕ್ಳು ಹೇಗೆ ಸಮಾಜದಲ್ಲಿ ಓಡಾಡೋದು ಅನ್ನುವಂಥ ಭೇದ ವಾತಾವರಣ ಈಗ ಸೃಷ್ಟಿಯಾಗಿದ್ದು, ಅದನ್ನು ಏನು ಇದೊಂದು ಜಿಹಾದಿ ಮಾನಸಿಕತೆ ಇದೆ, ಏನೋ ಒಂದು ಘಟನೆ ಆಗಿದೆ, ಅವರ ಮೇಲೆ ತ್ವರಿತವಾಗಿ ಒಂದು ಶಿಕ್ಷೆ ಆದರೆ ಅಂಥ ಘಟನೆಯನ್ನು ಮಾಡೋರಿಗೆ ಒಂದು ಭೇದ ವಾತಾವರಣ ಮಾಡಬಾರ್ದು ಅನ್ನುವಂಥ ಸಂದೇಶವನ್ನು ಸರ್ಕಾರ ಕೊಡಬೇಕು. ಜೊತೆಗೆ ಸಮಾಜಕ್ಕೆ ಶಕ್ತಿಯನ್ನು ಮತ್ತು ಒಂದು ಮನೋಬಲವನ್ನು ಧೈರ್ಯವನ್ನು ತುಂಬುವಂಥ ಕೆಲಸ ಆಗಬೇಕಂದ್ರೆ ಆ ಒಂದು ದುರಂತವನ್ನು ಎಸಗಿದಂಥ ಒಂದು ಏನು ಫಯಾಜ್ ಇದ್ದಾನೆ, ಆ ಕೇವಲ ಒಂದು ವ್ಯಕ್ತಿಯಿಂದ ಆದಂಥ ಘಟನೆ ಅಲ್ಲ ಇದು. ಅದರ ಹಿಂದೆ ಒಂದು ಜಿಹಾದಿ ಲವ್ ಜಿಹಾದಿ ಮಾನಸಿಕತೆ ಕೆಲಸ ಮಾಡ್ತಾ ಇದೆ. ಕೇರಳದ ಹೈಕೋರ್ಟ್ ಕೂಡ ಒಂದು ಪ್ರಕರಣದಲ್ಲಿ ಇದನ್ನು ಉಲ್ಲೇಖ ಮಾಡಿದೆ. ಲವ್ ಜಿಹಾದ್ ಅನ್ನುವಂಥ ಒಂದು ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ. ಹಿಂದೂ ಯುವತಿಯರನ್ನ ಪ್ರೇಮದ ಬಲಿಪಾಸಿನಲ್ಲಿ ಹಾಕೊಳ್ಳುವಂಥದ್ದು, ಅವರಿಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು, ಅಮಲನ್ನು ಕುಡಿಸಿ ಫೋಟೋಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅನೇಕ ಘಟನೆಗಳು ಇಡೀ ದೇಶದಲ್ಲಿ ಮತ್ತು ಕೇರಳದ ಹೈಕೋರ್ಟ್ನಲ್ಲಿ ಉಲ್ಲೇಖ ಆಗಿದ್ದನ್ನು ನೋಡಿದ್ರೆ ಈ ದೇಶದಲ್ಲಿ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ನಡೀತಾ ಇದೆ ಲವ್ ಜಿಹಾದಿನ ಅಡಿಯಲ್ಲಿ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೆಲಸವನ್ನು ಮಾಡಬೇಕು. ಹಿಂದೂ ಸಮಾಜಕ್ಕೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾನೆ. ಅದೊಂದು ಆಕಸ್ಮಿಕ ಘಟನೆ, ಅದು ಒಂದು ವೈಯಕ್ತಿಕ ಕಾರಣ. ಆ ಆರೋಪಿಯ ವಿರುದ್ಧ ಪ್ರತಿಭಟನೆ ಮಾಡಿ ಒಂದು ಸಮಾಜದ ಮನವನ್ನು ನೀವು ನೋಯಿಸ್ತಾ ಇದ್ದೀರಿ ಅಂತ ಕೊಡುವಂಥ ಹೇಳಿಕೆ, ಇವೆಲ್ಲವನ್ನು ನೋಡಿದರೆ ನಾವು ಏನೋ ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಏನೋ ಅನಾಥರಾಗಿದ್ದೀವಿ, ನಾವು ದ್ವಿತೀಯ ದರ್ಜೆ ನಾಗರಿಕರು ಏನೋ ಅನ್ನುವ ಮನೋಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಅದು ಏನೇ ಇರಲಿ, ಇನ್ನು ಮುಂಬರುವ ದಿನದಲ್ಲಿ ಏನು ಕಾನೂನಾತ್ಮಕ ಹೋರಾಟ ನಡೀತಾ ಇದೆ. ನಾವೆಲ್ಲರೂ ವಕೀಲರು, ಏನು ಹಿಂದೂ ವಕೀಲರಿದ್ದೇವೆ ಮತ್ತು ಇಡೀ ರಾಜ್ಯವ್ಯಾಪಿ ಮತ್ತು ದೇಶವ್ಯಾಪಿ ನಾವೆಲ್ಲ ಹಿಂದೂ ವಕೀಲರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ. ಯಾರೂ ಕೂಡ ಆ ಫಯಾಜ್ ಮತ್ತು ಅಂಥ ಕೆಲಸವನ್ನು ಮಾಡ್ತಕ್ಕಂಥ ಆರೋಪಿಗಳ ಪರವಾಗಿ ಯಾರು ಕೂಡ ವಕಾಲತ್ತನ್ನು ವಹಿಸುವುದಿಲ್ಲ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ. ಯಾಕಂದರೆ ಮುಂದೆ ಇವ್ರ ಮಗಳಿಗಾಗಿರ್ಬೋದು, ಮುಂದೆ ಯಾರು ವಕಾಲತ್ತನ್ನು ವಹಿಸ್ತಾರೋ ಅವ್ರ ಮಕ್ಕಳಿಗೂ ಕೂಡ ಆಗ್ಬೋದು. ಯಾಕಂದರೆ ಜಿಹಾದಿ ಮನಸ್ಕತೆ ಇರ್ತಕ್ಕಂಥವ್ರು ಒಬ್ಬ ಪಾಲಿಕೆಯ ಸದಸ್ಯನ ಮನೆಗೆ, ಅದು ಆಡಳಿತಾರೂಢ ಪಾಲಿಕೆ ಸದಸ್ಯನ ಮನೆಗೆ ಮಗಳಿಗೆ ಹೀಗೆ ಮಾಡಿದ್ರು ಅಂದರೆ
ಬೇರೆಯವರ ಗತಿಯನ್ನು ಅನ್ನುವ ಹಿನ್ನೆಲೆಯಲ್ಲಿ ವಕೀಲರು ಕೂಡ ಜಾಗೃತ ಆಗಬೇಕು, ಯಾರು ಕೂಡ ವಕಾಲತ್ತನ್ನು ವಹಿಸಬಾರ್ದು. ಇಂಥ ಒಂದು ಕೆಟ್ಟ ಗಳಿಗೆಯಲ್ಲಿ ಏನು ಈ ಕುಟುಂಬ ದುಃಖದಲ್ಲಿದೆ, ಆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಅವರಿಗೆ ಕೊಡಲಿ. ಅವ್ರ ಜೊತೆಗೆ ನಾವು ಇರ್ತೇವೆ, ಕಾನೂನಾತ್ಮಕ ಹೋರಾಟದಲ್ಲಿ ಅವರಿಗೆ ನಾವು ಬೆನ್ನೆಲುಬಾಗಿರ್ತೇವೆ ಅಂತ ಹೇಳ್ತಾ, ಇಂತಹ ಸಂದರ್ಭದಲ್ಲಿ ಏನು ಹೆಚ್ಚಿನ ವಿಷಯವನ್ನು ಮಾತಾಡಲಿಕ್ಕೆ ಕೂಡ ನಮಗೆ ದುಃಖದ ಸಂದರ್ಭದಲ್ಲಿ ಆಗಿರ್ತಿಲ್ಲ. ಅವ್ರ ಜೊತೆಗೆ ನಾವು ನಿರಂತರವಾಗಿರ್ತೇವೆ. ಸರ್ಕಾರ ಈ ಒಂದು ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಕೊಡಬೇಕು. ಯಾಕಂದರೆ ನಮಗೆ ಬಂದ ಮಾಹಿತಿ ಪ್ರಕಾರ ಅವರ ಮನೆ ಸುತ್ತ ಯಾರು ಅಪರಿಚಿತ ವ್ಯಕ್ತಿಗಳು ಅಡ್ಡಾಡ್ತಾ ಇದ್ದಾರೆ, ಯಾರು ಮನೆಗೆ ಬರ್ತಾರೆ, ಏನೇನೋ ಕೇಳ್ತಾರೆ, ರೆಕಾರ್ಡಿಂಗ್ ಮಾಡಿಕೊಳ್ಳುವಂಥದ್ದು, ಗುಪ್ತವಾಗಿ ಏನೇನೋ ಕೆಲಸ ಚಟುವಟಿಕೆ ನಡೀತಾ ಇದೆ. ಅವರನ್ನು ಹೆದರಿಸುವಂಥ ತಂತ್ರ ನಡೀತಾ ಇದೆ. ಆ ತಂತ್ರಕ್ಕೆ ಕುಟುಂಬ ಈಡಾಗಬಾರ್ದು. ನಾವು ನಿಮ್ಮ ಜೊತೆಗಿರ್ತೇವೆ. ಸರ್ಕಾರಕ್ಕೂ ಕೂಡ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. 24/7 ಚಾರ್ಜ್ ಶೀಟ್ ಆಗುವವರೆಗೆ ಅವರ ಮನೆಗೆ ಭದ್ರತೆಯನ್ನು ಕೊಡಬೇಕು. ಸರ್ಕಾರ ಆ ಒಂದು ಕೆಲಸವನ್ನು ಮಾಡಬೇಕು. ಆರೋಪಿಯ ಮನೆಗೆ ಭದ್ರತೆ ಕೊಡುವಂಥ ಸರ್ಕಾರ ಯಾವ ಮನೆಯಲ್ಲಿ ಒಂದು ದುರಂತ ಆಗಿದೆ, ಏನೆಲ್ಲ ತನಿಖೆ ಮುಖಾಂತರ ಏನೆಲ್ಲ ದೊಡ್ಡ ದೊಡ್ಡ ಕುಳಗಳ ಬಗ್ಗೆ ಅವ್ರನ್ನ ಸಪೋರ್ಟ್ ಮಾಡಿದಂಥ ದೊಡ್ಡ ದೊಡ್ಡ ಜಿಹಾದಿ ಮಾನಸಿಕತೆ ಬಗ್ಗೆ ಏನು ಹುಡುಕನ್ನು ಹೊರಗೆ ತೆಗೆಯುವಂಥ ಒಂದು ಸಂದರ್ಭದಲ್ಲಿ ಅವರ ಮೇಲೂ ಕೂಡ ಜೀವದ ಅಪಾಯ ಇರೋದ್ರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಅವರಿಗೆ ಸೂಕ್ತ ಭದ್ರತೆ